ಹಲೋ ಗೈಸ್, ಇವತ್ತು ನಾನು ಬಂಗುಡೆ ಉಪ್ಪು ಮುಂಚಿ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಮಸಾಲೆ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಫಸ್ಟಿಗೆ ರೆಡಿ ಮಾಡ್ಕೋತೀನಿ. ಅಂದರೆ ಈ ಗ್ರೀನ್ ಕಲರ್ ಮಸಾಲಕ್ಕೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ, 2 ಸ್ಪೂನ್ ಆಗುವಷ್ಟು ಧನಿಯಾ, 1 ಸ್ಪೂನು ಜೀರ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನುಣ್ಣಗೆ ರುಬ್ಕೊಳ್ಳಿ. ಅಂದರೆ ತರಿ ಇರಬಾರ್ದು, ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಅದಕ್ಕೆ ಇಟ್ಕೊಳ್ಳಲ್ಲ, ಅಂದರೆ ಫಿಶ್ಶಿಗೆ ಇಟ್ಕೊಳ್ಳಲ್ಲ. ಓಕೆನಾ? ಇವಾಗ ಇದನ್ನು ಇನ್ನೊಂದು ಬೌಲ್ಗೆ ಹಾಕಿ ಇದಕ್ಕೆ 1 ಚಮಚ ಆಗುವಷ್ಟು ಅರಶಿನ ಪೌಡರ್ ಹಾಕಿ, 2 3 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕಿ. ಅಂದರೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಷ್ಟು. ನಾವಿಲ್ಲೊಂದು 3 ಚಮಚ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ 1 ಸ್ಪೂನ್ ಆಗುವಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ. ಅಂದರೆ ಮೀನಿಗೆ ಎಳ್ಕೋಬೇಕಲ್ಲ, ಸ್ವಲ್ಪ ಜಾಸ್ತಿನೇ ಇದ್ದರೆ ಬೆಟರ್, ಅಂದರೆ ಎಳ್ಕೊಳ್ಳುತ್ತಲ್ಲ ಮೀನು, ಸಪ್ಪೆ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಇದನ್ನು ಗಂಟಿಲ್ಲದ ಥರ ಒಂದ್ಸಲ ನೀಟಾಗಿ ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನಿವತ್ತು 2 kg ಬಂಗುಡೆದ ಮೀನು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ನೀಟಾಗಿ ಅದಕ್ಕೆ ಸ್ಲೈಸ್ ಇದು ಹಾಕಿದ್ದೀನಿ, ಅಂದರೆ ಮೀನಿಗೆ ಎಳ್ಕೋಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಒಂದೊಂದೇ ಫಿಶ್ನ ಈ ಗ್ರೇವಿಗೆ ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿ ಮಸಾಲನ ಹಚ್ಚಿಬಿಟ್ಟು ಅರೌಂಡ್ ನೀವು 1 hour ಇಟ್ಕೊಂಡ್ರೆ ಬೆಟರ್ ಇದು. ಇವಾಗ ಇಲ್ಲಿ ಮ್ಯಾರಿನೇಟ್ ಮಾಡಿದ್ದೀನಿ, 1 hour ಹಾಗೆ ಇಟ್ಬಿಡಿ. ಇವತ್ತು ಫಿಶ್ನ ಔಟ್ಸೈಡ್, ಅಂದರೆ ಇದು ಒಲೆಯಲ್ಲಿ ಇದು ಮಾಡ್ತಾಯಿದ್ದೀವಿ, ಕೆಂಡ ಮಾಡಿಬಿಟ್ಟು. ಇವಾಗ ಟಿಕ್ಕಕ್ಕೆ ನಾವು ಹೆಂಗೆ ಮಾಡ್ತೀವಿ ನೋಡಿ, ಆ ಥರ ನಾವು ಕೆಂಡ ಮಾಡ್ತಾಯಿದ್ದೀವಿ, ಕೆಂಡದಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಇದನ್ನು ತವಾದಲ್ಲೂ ನೀವು ಫ್ರೈ ಮಾಡ್ಕೋಬೋದು ಈ ಫಿಶ್ನ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ತವಾದಲ್ಲಿ ಬೇಡ ಅಂತ ಈ ಥರ ಟಿಕ್ಕದಲ್ಲಿ ಮಾಡ್ತಾಯಿದ್ದೀನಿ. ಇವಾಗಿಲ್ಲಿ ನಾವು ಒಂದು ದೊಡ್ಡ ಬಾಳೆ ಎಲೆನ ತಗೊಂಡಿದ್ದೀವಿ. ಇದನ್ನು ಆ ಕೆಂಡದಲ್ಲಿ ಸ್ವಲ್ಪ ಬಾಡಿಸ್ಬಿಟ್ಟು, ಅಂದರೆ ಹಂಗೆ ಹಾಕಿದರೆ ಎಳೆ ಹರಿಯುತ್ತಲ್ಲ, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ಗ್ರೀಸ್ ಮಾಡ್ತಾಯಿದ್ವಿ. ಬಟರ್ ಇದೆ ಅಲ್ಲ, ಅದನ್ನು ಬಟರ್, ಅಂದರೆ ಇದಕ್ಕೆ ಎಣ್ಣೆ ಹಾಕೋ ಥರ ಇಲ್ಲ, ಅದಕ್ಕೋಸ್ಕರ ಬಟರ್ ಹಾಕ್ತಾಯಿದ್ವಿ. ಅಂದರೆ ವಿದೌಟ್ ಸಾಲ್ಟ್ ಬರುತ್ತಲ್ಲ, ಅದು ಬಟರು. ವಿತ್ ಸಾಲ್ಟ್ ಬೇಡ. ಇವಾಗ ಈ ಫಿಶ್ನ ಇದರ ಮೇಲೆ ಒಂದೊಂದೇ ಇಟ್ಬಿಟ್ಟು ನೀಟಾಗಿ ಜೋಡಿಸ್ಕೊಳ್ಳಿ. ಈ ಥರ ಜೋಡಿಸಿ ಆದಮೇಲೆ ಈ ಕಡೆನೂ ಈ ಥರ ಎಲೆ ಇರುತ್ತಲ್ಲ, ಇದಕ್ಕೂ ಸ್ವಲ್ಪ ಬಟರ್ ಹಾಕಿ, ಮತ್ತು ಫಿಶ್ ಮೇಲೆ ನೀವು ಬಟರ್ ಹಾಕೋಬೋದು, ಆವಾಗಿನ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಹಾಕಿಬಿಟ್ಟು ಇವಾಗ 2 ಕಡೆನೂ ಹಾಕಿ ಮುಚ್ಚಿಬಿಟ್ಟು ಅರೌಂಡ್ ನಿಮಗೆ ಒಂದು 10 ನಿಮಿಷ ಸಾಕು. ಜಾಸ್ತಿ ಕೆಂಡ ಇದ್ದರೆ 10 ನಿಮಿಷದಲ್ಲಿ ಬೇಯುತ್ತೆ ಇದು. ಇದಕ್ಕೆ ಇವಾಗ ಟಿಕ್ಕದ್ದು ಇದಿದೆಲ್ಲ ಮೆಶ್ ಥರ ಬರುತ್ತೆ, ಅದನ್ನು ಹಾಕಿಬಿಟ್ಟು ಲಾಕ್ ಮಾಡಿ. ಇವಾಗ ನಾವಿಲ್ಲಿ ಕೆಂಡದ ಮೇಲೆ ಇಡ್ತಾಯಿದ್ದೀವಿ. ಇವಾಗ ನಾವು ಚಾರ್ಕೋಲ್ ಹಾಕಿಬಿಟ್ಟು ಮಾಡಿರೋದು ಕೆಂಡ. ಒಂದು 10 ಮಿನಿಟ್ಸಲ್ಲಿ ಬೇಯುತ್ತೆ ನೋಡಿ. ಇವಾಗ ನಮ್ಮದು ಫಿಶ್ ಬೆಂದಿದೆ ಇಲ್ಲಿ. ಇದು ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಇದಕ್ಕೆ ಬಾಳೆ ಎಲೆದು ಟೇಸ್ಟ್ನೂ ಇಟ್ಕೊಂಡಿರುತ್ತಲ್ಲ, ಸೊ ಟೇಸ್ಟ್ ನಿಮಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಫುಲ್ ಬಿಸಿ ಬಿಸಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್.